ನೋಡ್ರಿ, ಈ ಚುನಾವಣೆಯಲ್ಲಿ ಇದು ಒಂದು ಉಪಚುನಾವಣೆ. ಶ್ಯಾಮನೂರು ಶಿವಶಂಕರಪ್ಪನವರು ಇದನ್ನ 5 ಬಾರಿ ಅಲ್ಲ, ಇಲ್ಲಿ 6 ಬಾರಿ MLA ಆಗಿದ್ರು. ಮತ್ತೆ SS ಮಲ್ಲಿಕಾರ್ಜುನ 2 ಬಾರಿ MLA ಆಗಿದ್ರು. ದಾವಣಗೆರೆ ದಕ್ಷಿಣ ಕಾಂಗ್ರೆಸ್ ಪಕ್ಷ ಬಹಳ ಬಲವಾಗಿದೆ. ದಕ್ಷಿಣದಲ್ಲಿ ನಾವು ಸಮರ್ಥ ಅವರನ್ನ ಅಭ್ಯರ್ಥಿಯನ್ನಾಗಿ ಮಾಡಿದ್ದೀವಿ. ನಾನು ಕೂಡ ಇವತ್ತು ನಾಮಿನೇಷನ್ ಹಾಕುವಾಗ ಭಾಗಿಯಾಗಿದ್ದೆ. ನಮ್ಮ ಬ್ಲಾಕ್ ಕಮಿಟಿ ಅಧ್ಯಕ್ಷ ಅಯ್ಯೂಬ್ ಕೂಡ ಇದ್ರು. ಇಲ್ಲೇ ಇದ್ದಾನೆ ಅಯ್ಯೂಬ್ ಕೂಡ ಇದ್ರು. SS ಮಲ್ಲಿಕಾರ್ಜುನ್ ಕೂಡ ಇದ್ರು. DK ನಮ್ದು ಎಲ್ಲರನ್ನೂ ಒಳಗೊಳ್ಳಿರ್ತಕ್ಕಂಥ ಪಕ್ಷ. ಎಲ್ಲರನ್ನೂ ಒಳಗೊಳ್ಳಿರ್ತಕ್ಕಂಥ ಪಕ್ಷ. ಇನ್ಕ್ಲೂಸಿವ್ ಗ್ರೋತ್ ನಲ್ಲಿ ನಂಬಿಕೆ ಇಟ್ಕೊಂಡಿರ್ತಕ್ಕಂಥ. ನಾವು ಯಾವತ್ತೂ ಕೂಡ ಆ ಧರ್ಮ ಈ ಧರ್ಮ, ಆ ಜಾತಿ ಈ ಜಾತಿ ಅಂತ ನೋಡೋದಿಲ್ಲ. ಎಲ್ಲ ಜಾತಿ ಎಲ್ಲ ಧರ್ಮದವರು ಕೂಡ ನಮ್ಮ ಪಕ್ಷದಲ್ಲಿದ್ದಾರೆ. ಎಲ್ಲ ಸಂಸ್ಕೃತಿ ಇರ್ತಕ್ಕಂಥವ್ರು ಕೂಡ ನಮ್ಮ ಪಕ್ಷದಲ್ಲಿದ್ದಾರೆ. ನಾವು ಮಹಿಳೆಯರು, ರೈತರು, ದಲಿತರು, ಹಿಂದುಳಿದವರು, ಅಲ್ಪಸಂಖ್ಯಾತರು, ಕಾರ್ಮಿಕರು ಇವರೆಲ್ಲರನ್ನೂ ಒಳಗೊಂಡಿರ್ತಕ್ಕಂಥ ಪಕ್ಷ. ಸಮಾಜದಲ್ಲಿ ಯಾವುದಾದ್ರೂ ಒಂದು ಪಕ್ಷ ಇನ್ಕ್ಲೂಸಿವ್ ಗ್ರೋತ್ ನಲ್ಲಿ ನಂಬಿಕೆ ಇಟ್ಕೊಂಡಿರೋರು, ಎಲ್ಲರನ್ನೂ ಒಳಗೊಳ್ಳಿರ್ತಕ್ಕಂಥ ನಂಬಿಕೆ ಇಟ್ಕೊಂಡಿರ್ತಕ್ಕಂಥದ್ದು ಕಾಂಗ್ರೆಸ್ ಪಕ್ಷ ದೇಶದಲ್ಲಿ ಅಂತಕ್ಕಂಥದ್ದನ್ನ ಬಹಳ ಸ್ಪಷ್ಟಪಡಿಸಲಿಕ್ಕೆ ಬಯಸ್ತೇವೆ. ನಾವು ಯಾವತ್ತೂ ಕೂಡ ಕಾಂಗ್ರೆಸ್ ಪಕ್ಷ ಆ ಜಾತಿ ಈ ಜಾತಿ ಈ ಧರ್ಮ ಅಂತ ನೋಡೋದಿಲ್ಲ. ಎಲ್ಲರೂ ಒಟ್ಟಿಗೆ ಬೆಳೆಸ್ತಕ್ಕಂಥ ಇಡೀ ರಾಜ್ಯನ ಅಭಿವೃದ್ಧಿ ಪಡಿಸ್ತಕ್ಕಂಥ ಕೆಲಸವನ್ನ ಮಾಡಿದ್ದೀವಿ. ಮತ್ತೆ ಕಾಂಗ್ರೆಸ್ ಪಕ್ಷ ಇದೆಯಲ್ಲ, ನುಡಿದಂತೆ ನಡೀತಕ್ಕಂಥ ಪಕ್ಷ. ಏನು ಜನರಿಗೆ ಭರವಸೆ ಕೊಟ್ಟಿರ್ತೀವಿ, ಆ ಭರವಸೆಗಳನ್ನ ಈಡೇರಿಸ್ತಕ್ಕಂಥ ಪಕ್ಷ. ನಾವು ಸುಳ್ಳು ಭರವಸೆಗಳನ್ನ ಕೊಡ್ಲಿಕ್ಕೆ ಹೋಗಲ್ಲ. ಏನ್ ಹೇಳ್ತೀವಿ ಅದರಂತೆ ನಡ್ಕತೀವಿ. ಈಗ ಕಳೆದ ಸಾರಿ ನಾವು ಏನೇನು ಭರವಸೆಗಳನ್ನು ಕೊಟ್ಟಿದ್ದೋ ಆ ಭರವಸೆಗಳನ್ನೆಲ್ಲ ಸುಮಾರು ಅರ್ಧಕ್ಕಿಂತಲೂ ಹೆಚ್ಚು ಈಡೇರಿಸಿದೀವಿ. ಈಗಾಗಲೇ ನಾವು 3 ವರ್ಷ ಅಧಿಕಾರದಲ್ಲಿ ಇದ್ದೀವಿ. 4ನೇ ಬಜೆಟ್ ಅನ್ನ ಮಂಡಿಸಿದೀವಿ. ನೀವು ಬಜೆಟ್ ಅನ್ನು ನೋಡಿದಾಗ ಗೊತ್ತಾಗುತ್ತೆ ಬಹಳ ಸ್ಪಷ್ಟವಾಗಿ ನಾವು ನುಡಿದಂತೆ ನಡ್ಕೊಂಡಿದೀವ ಇಲ್ವಾ ಅಂತಕ್ಕಂಥದ್ದನ್ನ ಬಹಳ ಸ್ಪಷ್ಟವಾಗಿ ಗೊತ್ತಾಗುತ್ತೆ. 5 ಗ್ಯಾರಂಟಿ ಯೋಜನೆಗಳನ್ನ ಕೂಡ ಕೊಟ್ಟಿದ್ದಾರೆ. ನಮ್ಮ ಜಿಲ್ಲೆ ನಂಬರ್ 1 ಸರ್. ಈಗ 5 ಗ್ಯಾರಂಟಿ ಯೋಜನೆಗಳಲ್ಲೂ ಕೂಡ ಜಾರಿ ಮಾಡಿದ್ದೀವಿ. ದಾವಣಗೆರೆ ಈಗಾಗಲೇ ಮಲ್ಲಿಕಾರ್ಜುನ ಅವರು ಹೇಳದಂತೆ ನಂಬರ್ 1 ಈ 5 ಗ್ಯಾರಂಟಿ ಯೋಜನೆಗಳನ್ನು ಜಾರಿ ಮಾಡಿರೋದ್ರಲ್ಲಿ ನಂಬರ್ 1 ಅಂತ. ಹಾಗೆ ಹೆಚ್ಚು ಕಡಿಮೆ ಎಲ್ಲ ಗ್ಯಾರಂಟಿಗಳನ್ನ ಜಾರಿ ಮಾಡಿದ್ದೀವಿ. ಶ್ಯಾಮನೂರು ಶಿವಶಂಕರಪ್ಪನವರು ಅವರು ಮಂತ್ರಿಯಾಗಿ, ಲೋಕಸಭಾ ಸದಸ್ಯರಾಗಿ ಮತ್ತೆ ಶಾಸಕರಾಗಿ ಅನೇಕ ಅಭಿವೃದ್ಧಿ ಕೆಲಸಗಳನ್ನ ಈ ಕ್ಷೇತ್ರದಲ್ಲಿ ಮಾಡಿದ್ದಾರೆ. ಜನರು ಮರ್ತಿಲ್ಲ ಅವರು. ಸೊ ನಮ್ಮ ಕಾಂಗ್ರೆಸ್ ಪಕ್ಷದ ನೀತಿ ಏನಪ್ಪಾ ಅಂತಂದ್ರೆ, ಸಾಮಾನ್ಯವಾಗಿ ಯಾರು ಮೃತರಾಗ್ತಾರೆ ಅವ್ರ ಕುಟುಂಬದವರಿಗೆ ಕೊಡ್ತಕ್ಕಂಥದ್ದು.
ಅವ್ರ ಕುಟುಂಬದವ್ರಿಗೆ ಕೊಡ್ತಾರೆ. ಈಗ ಬಾಗಲಕೋಟೆನಲ್ಲಿ ಮೇಟಿಯವರು ಕಾಲವಾಗಿದ್ದಾರೆ. ಅವ್ರ ಚಿಕ್ಕ ಮಗನಿಗೆ ಕೊಟ್ಟಿದೀವಿ, ಕಿರಿ ಮಗನಿಗೆ ಕೊಟ್ಟಿದೀವಿ, ಉಮೇಶ್ ಮೇಟಿ ಅವರು ಕೊಟ್ಟಿದೀವಿ. ಇಲ್ಲಿ ಶಾಮನೂರು ಶಿವಶಂಕರಪ್ಪನವರು ಕಾಲವಾಗಿದ್ದಾರೆ. ಅವರ ಮೊಮ್ಮಗ ಸಮರ್ಥ ಅಂತ ಹೇಳಿ ಅವ್ರಿಗೆ ಕೊಟ್ಟಿದೀವಿ ನಾವು. ಅದರಿಂದ ಕಾಂಗ್ರೆಸ್ ಪಕ್ಷ ಯಾವಾಗಲೂ ಕೂಡ ನುಡಿದಂತೆ ನಡೀತಕ್ಕಂಥ ಪಕ್ಷ, ಜನರ ವಿಶ್ವಾಸವನ್ನ ಗಳಿಸಿಕೊಂಡಿರ್ತಕ್ಕಂಥ ಪಕ್ಷ. ಕಳೆದ ಬೈ ಎಲೆಕ್ಷನ್ ನಲ್ಲೂ ಕೂಡ ನಾವು ಗೆದ್ದಿದ್ದೀವಿ. ಈಗ ನಮ್ಮ ಜನರಲ್ ಎಲೆಕ್ಷನ್ ಆದ್ಮೇಲೆ 3 ಬೈ ಎಲೆಕ್ಷನ್ಗಳು ನಡೆದವು. ಒಂದು ಬಸವರಾಜ ಬೊಮ್ಮಾಯಿ ಸಿಗ್ಗಾಂವ್, ಇನ್ನೊಂದು ಚನ್ನಪಟ್ಟಣ, ಆಮೇಲೆ ಸಂಡೂರು. 3 ಕಡೆ ಬೈ ಎಲೆಕ್ಷನ್ಗಳು ನಡೆದವು. ದೊಡ್ಡ ಅಂತರದಿಂದ ಗೆದ್ದು ಕುಮಾರಸ್ವಾಮಿ ಅವರು ಮಗನೇ ಸ್ವತಃ ನಿಂತಿದ್ದ ರಾಮನಗರ ಚನ್ನಪಟ್ಟಣದಲ್ಲಿ. ಯೋಗೇಶ್ವರ್ ಗೆದ್ದ. ಸುಮಾರು ಎಷ್ಟು 22,000 ಅಲ್ಲ, 22,000 ಅಂತರಗಳಿಂದ ಗೆದ್ದಿದ್ದೀವಿ. ಸಂಡೂರಿನಲ್ಲಿ 9,000 ಮಾತ್ರ ಅಂತರದಿಂದ ಗೆದ್ದಿದ್ದೀವಿ. ಮತ್ತೆ ಸಿಗ್ಗಾಂವ್ನಲ್ಲಿ 12,000 ಮತಗಳು. ಸಿಗ್ಗಾಂವ್ನಲ್ಲಿ ನಿಂತಿದ್ದವ್ರು ಯಾರು? ಬಸವರಾಜ ಬೊಮ್ಮಾಯಿ ಅವರ ಮಗ ಬಿಜೆಪಿಯಿಂದ. ಮತ್ತೆ ನಾವು ಮುಸ್ಲಿಂ ಹಾಕಿದ್ದು ಪಠಾಣ ಅಂತೇಳಿ, ಅವರು ಗೆದ್ದಿದ್ದಾರೆ. 12,000 ಅಂತರದಿಂದ ಗೆದ್ದಿದ್ದೀವಿ. ಅಂದ್ರೆ ಜನ ನಮ್ಮ ಮೇಲೆ ವಿಶ್ವಾಸ ಇಟ್ಟಿದ್ದಾರೆ, ನಮ್ಮ ಮೇಲೆ ನಂಬಿಕೆ ಇಟ್ಕೊಂಡಿದ್ದಾರೆ, ನಮ್ಮ ಕಾರ್ಯಕ್ರಮಗಳ ಮೇಲೆ ನಂಬಿಕೆ ಇಟ್ಕೊಂಡಿದ್ದಾರೆ. ಅದರಿಂದ ನಾವು ಈ ಚುನಾವಣೆಯನ್ನು ಕೂಡ 100ಕ್ಕೆ 100 ಗೆಲ್ತೀವಿ ಅಂತಕ್ಕಂಥ ವಿಶ್ವಾಸ ಇದೆ, ಭರವಸೆ ಇದೆ. ವಿಶ್ವಾಸ ಇದೆ, ಭರವಸೆ ಇದೆ. ನಾವು ಗೆದ್ದೇ ಗೆಲ್ತೀವಿ. ಈ ಉಪಚುನಾವಣೆಯನ್ನು ಗೆಲ್ತೀವಿ, ಬಾಗಲಕೋಟೆ ಉಪಚುನಾವಣೆಯನ್ನು ಗೆಲ್ತೀವಿ. ನಾವು ಈಗ ಇದಾದ್ಮೇಲೆ ಇಲ್ಲಿ ನಾಮಿನೇಷನ್ ಹಾಕಿದ ಮೇಲೆ ಬಾಗಲಕೋಟೆಗೆ ಹೋಗ್ತಾ ಇದ್ದೀವಿ. ನಾನು, ಡಿ ಕೆ ಶಿವಕುಮಾರ್ ಅವರು, ಮತ್ತೆ ನಮ್ಮ ಗೋಪಿನಾಥ್ ಅವರು, ಜನರಲ್ ಸೆಕ್ರೆಟರಿ AICC, ಸೆಕ್ರೆಟರಿ AICC ಅವರು ಕೂಡ ಹೋಗ್ತಾ ಇದೀವಿ. ಅಲ್ಲೂ ಕೂಡ ನಾಮಿನೇಷನ್ ಹಾಕ್ತೀವಿ. ಮತ್ತೆ ಇಲ್ಲಿ ಬರ್ತೀನಿ ನಾನು ಕ್ಯಾಂಪೇನ್ ಮಾಡ್ಲಿಕ್ಕೆ, ಚುನಾವಣಾ ಪ್ರಚಾರ ಮಾಡ್ಲಿಕ್ಕೆ. ಮೋಸ್ಟ್ ಲೈಕ್ಲಿ 1ನೇ ತಾರೀಕು 2ನೇ ತಾರೀಕು ಬರ್ತೀನಿ ಇಲ್ಲಿಗೆ. ನಾನು ಬಂದು ಎಲ್ಲ ಜನರನ್ನ ಭೇಟಿ ಮಾಡಿ ಅವರ ಮತವನ್ನ ಯಾಚಿಸ್ತಕ್ಕಂಥ ಕೆಲಸವನ್ನ ಮಾಡ್ತೀನಿ. Sir, BJP is stating this as a directional poll for 2028 state assembly polls ಅಂತ ಹೇಳ್ತಿದ್ದಾರೆ. What about the by elections held already? Were it not direction? ಅವು ದಿಕ್ಸೂಚಿ ಅಲ್ವಾ? ಆಯ್ತಪ್ಪ, ಇವು ದಿಕ್ಸೂಚಿ ಆದ್ರೆ ಅವು ಏನು? 3 ಎಲೆಕ್ಷನ್ ಅಲ್ಲಿ ಕುಮಾರಸ್ವಾಮಿ ಮಗ ಚನ್ನಪಟ್ಟಣದಲ್ಲಿ ಬಸವರಾಜ ಬೊಮ್ಮಾಯಿ ಮುಖ್ಯಮಂತ್ರಿ ಆಗಿದ್ದವರು, ಅವ್ರ ಮಗ ಸೆಂಟ್ರಲ್ ಗವರ್ಮೆಂಟ್ ಮಿನಿಸ್ಟರ್, ಸೆಂಟ್ರಲ್ ಮಂತ್ರಿ ಯಾರು ಸೋತವ್ರು ಯಾರು? ಅದು ಇಂಡಿಕೇಶನ್ ಅಲ್ವಾ? ಈ ಚುನಾವಣೆಯಲ್ಲೂ ಕೂಡ ನಾವು ಗೆಲ್ತೀವಿ. ಅವ್ರ ಪ್ರಕಾರನೇ ಇಟ್ ಇಸ್ ಅನ್ ಇಂಡಿಕೇಶನ್. ಇನ್ 2028 ಅಸೆಂಬ್ಲಿ ಎಲೆಕ್ಷನ್ಸ್ we are going to win 2028 assembly elections also. Sir, third generation of Shamnur family ticket ಕೊಟ್ಟಿದ್ದೀರಾ? Third generation of Shamnur family ticket ಕೊಟ್ಟಿದ್ದೀರಾ? ನೀವು ಫ್ಯಾಮಿಲಿ ಪಾಲಿಟಿಕ್ಸ್ ಅನ್ನು ಅಪೋಸ್ ಮಾಡ್ಕೊಂತಾನೆ ಬಂದವರು. So, what is your reaction? Are you not encouraging family politics? No, we are not encouraging family politics. ಯಾರು ಗೆಲ್ತಾರೆ, ಯಾರು ಸರ್ವಸಮ್ಮತವಾದಂತ ಅಭ್ಯರ್ಥಿ, ಯಾರು ಕಾರ್ಯಕರ್ತರೆಲ್ಲ ಹೇಳ್ತಾರೆ, ಅವ್ರನ್ನ ಅಭ್ಯರ್ಥಿಯನ್ನಾಗಿ ಮಾಡ್ತೀವಿ. Thank you. Sir, ಜಮೀರ್ ಅಹಮದ್ ಖಾನ್ ಅವರು ಕಾಣಿಸ್ಕೊಳ್ತಾ ಇಲ್ಲ ಅಲ್ಪಸಂಖ್ಯಾತ. ಇಲ್ಲ, ಬರ್ತಾರೆ ಅವ್ರು ಬರ್ತಾರೆ ಕ್ಯಾಂಪೇನ್. ಬಂಡಾಯ ಅಭ್ಯರ್ಥಿ ನಾಮಿನೇಷನ್ ಎಲ್ಲ ಇರ್ತಾರೆ. ಅವ್ರಿಗೂ ಸಮಾಧಾನ ಮಾಡ್ತೀವಿ ನಾವು. ಬಂಡಾಯ ಅಭ್ಯರ್ಥಿ ಪೈಲ್ವಾನ್ ಸಾದಿಕ್ ಅಂತಲ್ಲ, ಅವರು ಆಗ್ತಾರೆ, ಅವರು ನಮ್ ಕಾರ್ಯಕರ್ತರೆ. ಅವ್ರನ್ನು ಕೂಡ ವಿಶ್ವಾಸ ತಗೊಂತ ಕೆಲಸ ಮಾಡ್ತೀವಿ.